ಅಪೆಂಡಿಕ್ಸ್ ಗಂಟೆಗೆ ಸರ್ ಅದ ಅಪೆಂಡಿಕ್ಸ್ ಗಂಟೆ ಅದು ಏನಾಯ್ತು ಅಂತಂದ್ರೆ ಮೊದಲು ನಾವು ಇಲ್ಲಿ ಬೇಲಂಕ್ ಹೋದೇವು ರೀ. ಬೇಲಂಕ್ ಹೋದ ಕೂಡಲೇ ಅಲ್ಲಿ ಕ್ಯಾನಿಂಗ್ ಮಾಡಿರಿ ಸರ್. ಕ್ಯಾನಿಂಗ್ ಮಾಡಿದ ಕೂಡಲೇ ಅವ್ರು ಏನಂದ್ರು, ಇಲ್ಲ ಹುಡುಗ ಅಪಾಯ ಐತಿ, ಮತ್ತು ಇದನ್ನು ನಾವು ಕ್ಯಾನಿಂಗ್ ಮಾಡಿದ್ದೀವಿ, ನಿಮ್ಗೆ ನಾವು ಅಮಲೇಷನ್ ಕೊಡ್ತೀವಿ, ತೊಗೊಂಡು ಸ್ಕೂಲ್ಗೆ ಹೋಗಂತ ಕೊಟ್ರಿ ಸರ್ ಅವರು. 20ನೇ ತಾರೀಕು ರೀ 6ನೇ ತಿಂಗಳು ರೀ 2025 ರೀ. ಅಂದ್ರೆ ನಾವೇನು ಮಾಡಿದ್ವಿ ಸರ್, ಹಾದಿವಿ ರೀ. ಹೋಗಿ ಕಾಸು ಕೂಡಲೇ ಅಂತಂದ್ರೆ ಸ್ಕೂಲಕ್ಕೆ ಇದನ್ನು ಮಾಡಿ ಕೊಟ್ಟರು. ನಾವು ಒಬ್ಬನ ಕರ್ಕೊಂಡು ಹೋಗಿನಿ ರೀ. ಹಿಂದಾಗಡೆ ನಮ್ಮ ಮನ್ಯಾಗ ನಮ್ಮ ಹಳೆ ಅಣ್ಣ ಮತ್ತು ನನಗೂ ಧೈರ್ಯ ಆಗಲಿಲ್ಲ ರೀ. ಆಪರೇಷನ್ ಅನುಕೂಲ ಮತ್ತು ನಮ್ಮ ಅಂದ್ರೆ ಆಪರೇಷನ್ ಮಾಡಿದ್ರಿ. ಅವತ್ತು ರಾತ್ರಿ ಅಲ್ಲೇ ರಾತ್ರಿ 9 ಗಂಟೆಗೆ ಅಂದ್ರೆ ಆಪರೇಷನ್ ಮಾಡಿರಿ ಸರ್. ಮಾಡಿ ಇದನ್ನು ಮಾಡಿರಿ ಸರ್. ಅವರು ಮಾಡೋ ಮುಂದೆ ಏನು ಕಳ್ಳಿಗೆ ಏನು ಎದ್ದೋತದ್ದು ಮಾಡಿದ್ರು ಸರ್ ಅವರು. ಅಂದ್ರೆ ಕಳ್ಳಿಗೆ ಅಂದ್ರೆ ಏನು ಮಾಡಿದ್ರು? ಆ ಕಳ್ಳಿಗೆ ಅದೇನು ಅವರು ಕಳ್ಳಿಗೆ ಪೆಟ್ಟು ಹಚ್ಚಿದ್ರು ಸರ್ ಅವರು. ಪೆಟ್ಟು ಹಚ್ಕೊಂಡು ಹುಡುಗ ಅವಾಗಿಂದ ಏನು ಆಪರೇಷನ್ ಮಾಡಿದ್ರೆ ಹುಡುಗ ಭಾಳ ತ್ರಾಸ ಮಾಡ್ದ. ಅವತ್ತೊಂದು ದಿನ ಆರಾಮಿದ್ರಿ ಅವ್ನು. ಇದನ್ನ ಶಿಲಾನಾಥ್ ಎತ್ತಿದ್ರು. ಶನಿವಾರ ಅದು ಶುಕ್ರವಾರ ಹೋಗಿದ್ವಿ ನಾವು. ಶನಿವಾರ ಒಂದಿನ ಇದ್ದೀವಿ ರೀ. ಆಯ್ತಾರ 5-6 ಗಂಟೆಗೆ ಅಂದ್ರೆ ನಮಗೆ ರೀ, ಇಲ್ಲ ಹುಡುಗ ಇದಕ್ಕತಿ ಮತ್ತು ಅದನ್ನು ನೀವು ಇದನ್ನು ಅಲ್ಲಿ ಇದು ಸ್ಪೆಷಲ್ ವಾರ್ಡಿಗೆ ಹೋಗ್ತೀವಿ, ಹೋಗಿ ಕಾಸು ಏನು ಮಾಡೋಣ ಅಂತ ಅಂದಾರ ರೀ. ಹುಡುಗ ಭಾಳ ಆಗ್ಬಿಟ್ಟ. ಇದರಿಂದ ಪಲ್ಲಂಗದಿಂದ ರೀ ಭಾಳ ಎತ್ತರ ಜಿಗದಾಡತ್ತಿದ್ರು ಅವ್ನು, ಹೇಳಕತ್ತಿದ್ದ. ಅದಕ್ಕೆ ಅವರು ಹಗ್ಗ ತೊಗೊಂಡು ಕಾಲ ಕೈಯಾಗ ಕಟ್ಟಿ ಇಟ್ಟಾರು. ಹೊಳ್ಳಿ ಅದನ್ನ 9 ಗಂಟೆ ಆದ್ರೂ ನಮಗೆ ಇದನ್ನು ದಾದ ಮಾಡಲಿಲ್ಲ ಸರ್. ಸರಿಯಾಗಿ ನೋಡಿಲ್ಲ ಸರ್ ಅವರು. ಮತ್ತು ಈಗ ಅವರು ಸರಿಯಾಗಿ ಆಪರೇಷನ್ ಮಾಡಿದಾರೆ. ನಮಗೆ ಸೂಲ್ಗೆ ಯಾಕೆ ಇದಕ್ಕೆ ಕೇಲಿಗೆ ಯಾಕೆ ಹೋಗಿದ್ದೀವಿ ಸರ್ ನಾವು. ಇವ್ರು ಮಾಡ್ದಂಥ ಕೆಲಸ ಅವ್ರು ಮಾಡಿರೋರಿ. ಅವ್ರ ರೊಕ್ಕ ಈಗ ನಮಗೆ ಅಂದ್ರೆ ಇಲ್ಲಿ ಸರಿಯಾಗಿ ಮಾಡ್ದಕ್ಕಾಗೆ ಹಂಗೆ ಆತರ ಒಂದು ಆಪರೇಷನ್ ಇವ್ರು ಮಾಡಿರಿ. ಮತ್ತು ಹೊಳ್ಳಿ ಅವ್ರು ರಾತ್ರಿ ತೊಗೊಂಡು ಹೋಗಿ ರಾತ್ರಿನ ಆಟೋ ತಂದ್ಕೊಡೋದು ಏಟಾಯ್ತು ಸರ್. ಇಟ್ಟು ಅವ್ರು ಡಿಸ್ಚಾರ್ಜ್ ಮಾಡಿ ನಮ್ಗೆ ಹೊರಗೆ ಕೊಡ್ಬೇಕಂತಂದ್ರೆ ರೀ ಇಟ್ಟು 10-12 ಗಂಟೆ ಆಯ್ತು ರೀ. ಹಿಂದಾಡಿ ಅಲ್ಲಿ 1:30 ಏನದು ಅವ್ರು ಆಗಿಂದಾಗ ಪಾಪ ಕ್ಯಾನಿಂಗ್ ಮಾಡಿಸಿ ಅವರು ಆಪರೇಷನ್ ಮಾಡಿರಿ ಸರ್. ಅಂದ್ರೆ ಕರಳಗನ ಕಟ್ ಮಾಡಿದ್ದಾರೆ ಸರ್. ಆಪರೇಷನ್ ಮಾಡುವಾಗ ಏನು ಮಾಡಿದಾರೆ ರೀ, ಕಡ್ರ ಮಾಡುವಾಗ ರೀ ಕತ್ರಿನ ಸೂಜನೆ ಅದಕ್ಕೆ ಬಡಿಸಿದಾರೆ ಸರ್ ಅವರು. ಬಡಿಸಿ ಅದಕ್ಕೆ ಪೆಟ್ಟು ಹಚ್ಚಿದಾರ. ಅದಕ್ಕಾಗಿ ನಮಗೆ ಇಷ್ಟೆಲ್ಲ ನಮ್ಮದು 12 ಲಕ್ಷ ರೂಪಾಯಿ ರೀ ಹೋದವ್ರಿ. ಈಗ ಎಲ್ಲ ನಾವು ಏನಾಗಿದೆ ಸರ್, ಭಾಳ ಬಡವರು ಇದೇವ್ರಿ ಸರ್ ನಾವು. ನಮಗೇನು ಹೊಲನೂ ಇಲ್ರಿ, ಇದು ಇಲ್ಲ. 1 ಎಕರೆ ಹೊಲ ಆತ್ರಿ, ಮೇಡ್ ಐತ್ರಿ. ಮತ್ತು ಹುಡುಗ ಎದಕ್ಕಾರ ಒಂದು ಹೋಗಿ ಕಂಪ್ನಿಯಾಗ ಹೋಗಿ ಇದಕ್ಕೆ ಹೋಗಿದ್ದು ಬ್ಯಾಟ್ರಿಗೆ ಹೋಗಿದ್ರಿ ಸರ್. ಅವ ಬ್ಯಾಟ್ರಿಗೆ ಹೋಗಿದ್ರಿ ಅಂಥವ್ನಿಗೆ ಎಲ್ಲ ನಮ್ಗೆ ಕಟ್ ಆಗ್ಯದ್ರಿ. ಈಗೇನು ಮಾಡೋದು ಸರ್. ಹಿಂಗಾಗಿ ಒಬ್ಬನ ಮಗ ಸರ್. ತಾಯಿ ಅವ್ರ ವಾರಿ 3 ವರ್ಷದಾಗ ತಿರ್ಕೊಂಡಾರ ಸರ್. ತಿರ್ಕೊಂಡು ಕೂಡಲೇ ಅವರು ಮಾವುಗಳು ತಂದು ಇಲ್ಲಿ ಜೋಪಾನ ಮಾಡ್ಕೊಂತ ಇದು ಮಾಡಿದಾರೆ. ಹಿಂಗಾಗಿ ಭಾಳ ತ್ರಾಸ ಆಗ್ಯದ ಸರ್. ನಮ್ಗೆ ಮಾಡಿದ ತಪ್ಪಿಗೆ ಪಾಪ ಈಗ ಮಗ ಅನುಭವಿಸ್ಬೇಕಾಯ್ತು ಸರ್. ಈಗ ಏನು ಮಾಡೋದ್ರಿ ಸರ್. ಹಿಂಗಾಗೈತ್ರಿ. APMC ಪೊಲೀಸ್ ಸ್ಟೇಷನ್ಗೆ ರೀ ನಮ್ಮ ಇವ್ರು ಇದನ್ನ ಮಾಡಿ ಕಾಸು ನಮ್ಮ ಹಳೆಯಾರೊಬ್ರು ಇದು ಮಾಡಿದಾರ. ಅದನ್ನ MLC ಮಾಡಿದಾರ ಅವಾಗ ರೀ, ಮರನೇ ದಿವಸ ರೀ. ಆಮೇಲೆ 2-3 ದಿನ ಮ್ಯಾಗ ಏನಂದ್ರೆ ರೀ, ಇಲ್ಲ ನಾವು ಹೋಗಿ ಹಿಂದಾಡಿ ಮತ್ತೆ ಇಲ್ಲ ಒಂದು ಬರೋಕ್ ಕೊಡ್ರಿ ಅಂತೇಳಿ ಹವಾಲ್ದಾರ್ ಮೇಡಮ್ ಅವ್ರು ಇದ್ದಾರೆ. ಅವರು ಬರ್ಕೊಡ ಅಂದ್ರೆ ರೀ, ಬರ್ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಹೋಗಿ ಅಂದ್ಕೊಳ್ಳಿ ಕಂಪ್ಲೇಂಟ್ ಕೊಡಂಬಲ್ಲಿ ಸರ್. ಕಂಪ್ಲೇಂಟ್ ಕೊಟ್ಟು ಅವಾಗ 2 ಸಲ ಹೋದ್ರು ಅವ್ರು ಪೊಲೀಸರು ಅವ್ರು ಹೇಳ್ತೀವಿ ಕೇಳ್ತೀವಿ ಅಂತಾರೆ. ಹೊಳ್ಳಿ ಅದನ್ನ ಹೇಳೋಕತ್ತೀರಲ್ರಿ. ನಾವು ಹೋಗೋದು ಈಗ 3ನೇ ಸಲ ರೀ ಅಲ್ಲಿ. ಆದ್ರೆ ಅವ್ರು ಏನಂತಾರ್ರಿ, ಇಲ್ಲ ಕರೆಸ್ತೀವಿ, ನಾವು ಹೇಳ್ತೀವಿ, ನಮಗೆಲ್ಲ ಹೇಳ್ತೀವಿ, ಅವ್ರು ಆ್ಯಕ್ಷನ್ ಮಾಡೋದಿಲ್ಲ. ಮುಂದ್ರಿ ಅವ್ರು ಏನಂತಾರ ಸರ್, ಅವ್ರಿಗೂ ಡಾಕ್ಟರ್ ಮ್ಯಾಗ ನಾವು ವ್ಯಾಪಾರ ಮಾಡಕ್ ಬರಲ್ಲ ಅಂತಾರೆ ಸರ್. ಗೌರ್ಮೆಂಟ್ ಡಾಕ್ಟರ್ ಮ್ಯಾಗ ತಪ್ಪು ಮಾಡ್ಯಾರ್ರಿ. ಮತ್ತು ನಮಗೆ ಈ ನಮ್ಮನೆ ಶಿಕ್ಷೆ ಆಗೈತೆ ಅಂದ್ರದ ಇಲ್ಲಪ್ಪ ಕೇಳ್ತೀವಿ ಹೇಳ್ತೀವಿ ಅಂತಾರ್ರಿ. ಒಮ್ಮೆ ಈ ಡಾಕ್ಟರ್ ಈ ದವಾಖಾನಿಗೆ ಹೇಳ್ತೀವಿ ಅಂತಂದ್ರಿ. ಆದ್ರೂ ಇದು ಕೇಳ್ರಿ ಮತ್ತೊಮ್ಮೆ ಆಚೆ ಕಡೆ ಡಾಕ್ಟರ್ ಕೇಳಿ ಅವ್ರನ್ನ ಕೇಳಿ ಅದೇನಾಗೈತೆ ಅನ್ನೋದು ಹೇಳ್ತು ಅಂದ್ರಿ. ಪಿ ಸಾಹೇಬ್ರೇ ಇದ್ರಿ. ಅವರೆಲ್ಲ ಹೇಳಿದ್ರು. ಅವರು ಏನು ದಾದ ಮಾಡಕ್ಕೆ ಡಾಕ್ಟರ್ ಹೊಳ್ಳಿ ಸಂಪರ್ಕ ಮಾಡಿದ್ರಿ ನೀವು? ನಿಮ್ಗೇನು ಆಪರೇಷನ್ ಮಾಡಿದಾರ ಅವ್ರಿಗೆ? ಅವ್ರು ಎಂತ ಕತೆ ಹೋಗಿಲ್ಲ ಸರ್. ನಾವು ಹೋದದ್ದು ಕಂಪ್ಯೂಟರ್ ಇವ್ರು ಅವ್ರು ಕರೆಸಿ ಅವ್ರನ್ನ ಸಮಕ್ಷಮ ಮಾಡ್ತಾರ ಅನ್ನೋ ವಿಶ್ವಾಸ ನಮಗಿತ್ತು. ಆದರೂ ಕೂಡ ಇವರು ಪೊಲೀಸ್ ಸ್ಟೇಷನ್ದವ್ರು ನಮ್ಗೆ ಏನೋ ಈಗ ನೀವು ಆಯ್ತು ಕೇಳಿಗೆ ಹೋಗಿದ್ರಿ. ಹೌದು ಸರ್, ತಗೊಂಡ್ ಹೋಗಿದ್ರಿ. ಹಾಂ ರೀ. ನಿಮಗೆ ಈ ರೀತಿ ಕಳ್ಳ ಕಟ್ಟಾಗೈತೆ ಅಂತ ಹೇಳಿದವ್ರು ಯಾರು? ನಮ್ಗೆ ಕೇಳಿ ಡಾಕ್ಟರ್ ಹೇರ್ ಸರ್. ಇವರು ಇಲ್ಲ ಅವ್ರ ಕಳ್ಳಿಗೆ ಪಾಪ ಕತ್ರಿ ಹಚ್ಚಿದಾರಪ್ಪ, ಇಲ್ಲ ಇದರ ಸೂಜಿಯಾರ ಏನಾರು ಬಟ್ಟೆ ಕಟ್ಟಿಸಿದಾರು ಅಂದಾಗ ನಿಮ್ಮ ಹುಡುಗ ಇದು ಬರತೈತೆ, ನಂಜು ಬರತೈತಿ. ನಾವು ಇದನ್ನ ಅವ್ರು ಕ್ಯಾನಿಂಗ್ ಮಾಡಿದಾಗ ಗೊತ್ತು ಸರ್ ನಮ್ಗೆ. ಅವ್ರು ಏನಂದ್ರ ಸರ್, ಇಲ್ಲ ಮತ್ತು ಅದನ್ನ ಕ್ಯಾನಿಂಗ್ ಮಾಡಿದೇವು ನಾವು, ಹುಡುಗ ನಂಜು ಏರತ್ತದ. ಈಗ ನೀವು ರಾತ್ರಿ ನಮಗೆ ಎಷ್ಟೊತ್ತು ರೊಕ್ಕ ತುಂಬ ಅಂದ್ರ ಸರ್ ಅವರು. ಎಷ್ಟು ತುಂಬಿರಿ?
ಒಂದು 20,000 ರೂಪಾಯಿ ತುಂಬಿರ ಒಳಗೆ ತೊಗೋತೀವಿ ಅಂದ್ರೆ ಸರ್ ಆಮೇಲೆ ನಾವೇನು ಮಾಡಿದ್ರಿ ಈಗ ಇಲ್ಲ ನಮ್ಮ ಕೈಕಾಲು ಬಿದ್ದೀವ್ರಿ ಅವ್ರು ಇಲ್ರಿ ಬೆಳಿಗ್ಗೆ ಬಂದು ನಾವು ಕೊಡ್ತೀವಿ ಅಂದರು ಅವ್ರು ಇದು ಮಾಡ್ಲಿಲ್ರಿ ಮಾತ್ರ ರಾತ್ರಿಗೆ ಮತ್ತು ಇಲ್ಲೇ ನಮ್ಮ ಹಳ್ಯಾಗಳನ್ನ ಕರೆಕಾಯಿಸಿ ಮತ್ತು ಅವ್ರು ರೊಕ್ಕ ತೊಗೊಂಬಂದಾಗ ಹುಡುಗನ ಒಳಗೆ ತೊಗೊಂಡ್ರಿ ಸರ್ ಈ ನಮ್ಮ ಮನೆ ಊಟ ಈಗ ಹೆಂಗೆ ಅದ ರೀ ಮಗ ಏನು ಸರ್ ಆದರೂ ಈಗ ನಾನು ನಾರ್ಮಲ್ ಅದಾನ ಸರ್ ಅವ ಭಾಳ ಇದಿಲ್ಲ ಅವ್ರಿಗೆ ಏನಾರು ಶಿಕ್ಷೆ ಆಗ್ಬೇಕಲ್ಲ ಸರ್ ನಮಗೂ ಅಟ್ ನೋಡಿ ಇದು ಆಗ್ಬೇಕಲ್ರಿ ಈಗ ನಮ್ಮದು ಇದ್ದ ಮನಿನೂ ಮಾರಿದೀವಿ ಸರ್ ನಾವು ಮನೆ ಮಾರಿ ಮನೆಗೆ ಅದು 6 ಲಕ್ಷ 6 ಲಕ್ಷಕ್ಕೆ ಹೋದ್ ಸರ್ ಇನ್ನೂ 6 ಲಕ್ಷ ರೂಪಾಯಿ ಸಾಲ ಹತ್ರಿ ನಾವು ಯಾವ ದಾರಿಯಿಂದ ಹರಿಬೇಕು ನಾವು ಬೇಗ ಬಿಟ್ಟು ಮನೆಗೆ ಬಿಟ್ಟು ಏನು ಬೇಗರ ಮನೆಗೆ ಬಂದೇವ್ರಿ ಸರ್ ಅಂಗಡಿಗೆ ಅಂತ ಹ್ಞೂ ರೀ ಇಲ್ಲಿ ಬೇಗರ ಮನೆ ಇರೋದು ನಮ್ಮ ಇರೋದು ಮಲ್ಲೂರ ಮನೆಗೆ ಕೊಟ್ಟಿವ್ರಿ ಅದನ್ನು ಅದು ಏಕರಿಗೆ ಇದು ಮುಂದ್ರಿ ಈಗ 8 ದಿನಕ್ಕೊಮ್ಮೆ ಕೇಲಿ ಹೋಗ್ಬೇಕು ಈ 2 ದಿನಕ್ಕೆ 3 ದಿನಕ್ಕೆ ಇಲ್ಲಿ ಮುಂದ್ರೆ ಅವ್ರು ಏನಂದ್ರು ಕೇಲಿ ಅವ್ರು ನೋಡ್ರಪ್ಪ ನೀವು ಬರಕ್ಕೆ ದೂರ ಆಕತಿ ಬೇಲೊಂಗಲಕ್ಕೆ ನಾವು ಅಲ್ಲಿ ಹೇಳ್ತೀವಿ ಅಲ್ಲೇ ಡ್ರೆಸ್ಸಿಂಗ್ ಮಾಡ್ರಿ ಅಂತ ಡ್ರೆಸ್ಸಿಂಗ್ ಗಂಟೆ ಮಾಡ್ತಾರೆ ರೀ ಅದು ದೊಡ್ಡದೇನ ಚೀಲಿಂದ ಒಂದು ಸ್ವಲ್ಪ ಇದು ದೊಕ್ಕಾಗಿ ಇನ್ನೂ ಪೈಪ್ ಐತ್ರಿ ಸರ್ ಅದು ಪೈಪದು ಒಂದು ಸ್ವಲ್ಪ ಯಾವಾಗ ಲೀಕೇಜ್ ಆಗಿ ಬಿಡ್ತದೆ ಸರ್ ಅದು ಲೀಕೇಜ್ ಆತಂತಂದ್ರೆ ನಾವು ನಾಟಕ ಬೆಳಗಾವಕ್ಕೆ ಹೋಗ್ಬೇಕು ಇವ್ರಿಗೆ ಯಾರಿಗೆ ಏನು ಮಾಡೋದು ದೊಡ್ಡ ಬರ್ತಾನೆ ಸರ್ ಮತ್ತು ಹೋಗ್ಬೇಕಂದ್ರೆ ಸರ್ ಕಾರ್ ಗಾಡಿ ಮಾಡ್ಕೊಂಡು ಹೋಗಿ ಬೇಸಲ್ರಿ ಅವನು ಮತ್ತು ಬಸ್ಸಿನಾಗತ್ತೆ ಹೋಗಕ್ಕೆ ಬರ್ದಂಗಲ್ಲ ಸರ್ ಹಿಂಗಾಗಿ ನಮಗೆ ಭಾಳ ತ್ರಾಸ ಚಿಕಿತ್ಸಾ ವೆಚ್ಚನೂ ಬರ್ಸ್ಬೇಕು ಅವ್ನು ಶಿಕ್ಷೆ ಆಗ್ಬೇಕಂತ ಶಿಕ್ಷೆ ಅವ್ರಿಗೆ ಒಟ್ಟು ಹಣ ಡಾಕ್ಟರ್ಗಳಿಗೆ ಶಿಕ್ಷೆ ಆಗ್ಬೇಕ್ರ ಸುಮಾರು 1 ತಿಂಗಳದ 36 ದಿನಗಳ ಚಿಕಿತ್ಸೆಯನ್ನು KL ಆಸ್ಪತ್ರೆಯಲ್ಲಿ ಅವನಿಗೆ ಕೊಡ್ತಾರೆ ಕೊಟ್ಟು ಆದಮೇಲೆ ಅದನ್ನ ಚಿಕಿತ್ಸೆ ಪಡೆದುಕೊಳ್ತಾನೆ ಈಗ ಸ್ವಲ್ಪ ಸುಧಾರಿಸಿದಾನೆ ಈಗೂ ಕೂಡ ಅವನಿಗೆ ನಡ್ಲಿಕ್ಕೆ ಆಗೋದಿಲ್ಲ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಒಳಗೆ ಈ ಬಡತನ ಪರಿಸ್ಥಿತಿ ಹೊಲ ಇಲ್ಲ ಇರತಕ್ಕಂಥ ಒಂದು ಮನೆಯನ್ನು ಕೂಡ ಮಲ್ಲೂರಿರ್ತಕ್ಕಂಥ ಮನೆಯನ್ನು ಸುಮಾರು 6 ಲಕ್ಷಕ್ಕೆ ಬೇರೆದವರಿಗೆ ಮಾರಿ ಇನ್ನೂ ಬೇರೆ ಕಡೆ ಬಡ್ಡಿ ಹಾಗೆ ಸಾಲ ತೆಗೆದು ಇವತ್ತು ಒಂದು 10 ರಿಂದ 15 ಲಕ್ಷ ಖರ್ಚು ಮಾಡಿ ತಮ್ಮ ಮಗನನ್ನು ಉಳಿಸ್ಕೊಂಡಾರ ಆ ಶಸ್ತ್ರಚಿಕಿತ್ಸೆ ಹೊಲಿಗೆ ಹಾಕಬೇಕಾದ್ರೆ ಚಿಕಿತ್ಸೆ ಮಾಡಿದ ಮೇಲೆ ತೊಗೊಂಡ ಕಳ್ಳಿಗೆ ಜಗ್ಗಿ ಹೊಲಿಗೆ ಹಾಕಿಬಿಟ್ಟಿದ್ದಾರೆ ಆ ಮಗುಗೆ ಆ ಹೊಟ್ಟೆ ಉಬ್ಬಿಬಿಟ್ಟಿದೆ ಉಬ್ಬಿಯಾಗಿ ಮಗು ಭಾಳ ತ್ರಾಸ ಮಾಡ್ಕೊತಾ ಇದ್ದಾನೆ ಬೆಡ್ ಮೇಲೆಲ್ಲ ಜಿಗಿದಾಡ್ತಾ ಇದ್ದಾನೆ ಆ ಸಮಯದಲ್ಲಿ ಕೈಕಾಲು ಕಟ್ಟಿ ಹಾಕಿದ್ದಾರೆ ಕಟ್ಟಿ ಹಾಕಿ ಅವ್ನಿಗೆ ಚಿತ್ರಹಿಂಸೆನ ಕೊಟ್ಟಿದ್ದಾರೆ ಅವರು ಈ ಸರಿಗೆ ಅವ್ರು ಏನು ಮಾಡೋಕ್ಕಾದ್ರೆ ಭಾಳ ಭಯ ಪಡ್ತಾರೆ ಜನರು ಹಳ್ಳಿ ಜನ ಇದ್ದಾರೆ ನಾವು ಹೆಂಗೆ ಮಾಡಿದ್ರಿ ಯಾರ ಜೊತೆ ಸಂಪರ್ಕ ಮಾಡ್ಬೇಕಂತ ಈ ರೀತಿ ಸಮಸ್ಯೆ ಆಯ್ತು ಅಂತ ಯಾರು ಹೇಳಿದ್ರಿ ವೈದ್ಯರನ್ನು ಹೇಳಿದ್ರಿ KL ವೈದ್ಯರನ್ನು ಹೇಳಿದ್ದಾರೆ ಈ ಥರ ತ್ರಾಸ ಇದೆ ಅವನಿಗೆ ಭಾಳ ಕಷ್ಟ ಆಗಿದೆ ಅವನಿಗೆ ನಾನು ಬದುಕಿದ್ದು ದೊಡ್ಡ ಪುಣ್ಯ ಅಂತ ಕೆಲಸ ಅಂತ ಹೇಳಿದರೆ ಇದನ್ನ ತೊಗೊಂಡವ್ರಿಗೆ ನಮ್ಮ ಮಾವನವರು ಅವರು ಸಂಬಂಧಿಕರು ಸೇರಿ APMC ಪೊಲೀಸ್ ಸ್ಟೇಷನ್ ಸರ್ಕಾರಿ ಆಸ್ಪತ್ರೆಗೆ ವ್ಯಾಪ್ತಿಗೆ ಬರತಕ್ಕಂಥ APMC ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿ ಆದರು ಅವ್ರು ಹೇಳಿದಾರಂತ MLC ಮಾಡ್ಕೋತಾರವ್ರೆ ಅದರ ಸರ್ಕಾರಿ ವೈದ್ಯರ ಮೇಲೆ ಪ್ರಕರಣ ದಾಖಲಾಗಿ ಬರುವುದಿಲ್ಲ ಸರ್ಕಾರ ಆದೇಶ ಇದೆ ಕೋರ್ಟ್ ಆದೇಶ ಇದೆ ಸರ್ಕಾರಿ ವೈದ್ಯರ ಮೇಲೆ ಯಾವ ಪ್ರಕರಣ ದಾಖಲ ಮಾಡೋ ಅಂತ ಹೇಳಿದ್ರೆ ನೋಡಿ ಸರ್ಕಾರಿ ವೈದ್ಯರ ಮೇಲೆ ಪ್ರಕರಣ ದಾಖಲಾಗಲಿದ್ರೆ ಇಂಥ ಬಡವರು ಬದುಕುದು ಯಾವಾಗ ಅವಾಗ ನಾನೇ ಖುದ್ದಾಗಿ ಹೋದ್ನಿ ಮನೆ CPS ಸಾಹೇಬ್ರನ್ನು PS ಸಾಹೇಬ್ ನಾನೇ ಖುದ್ದಾಗಿ ಭೇಟಿ ಅವರು ಕೂಡ ಹೇಳಿದರು ಇಲ್ಲ ಸರ್ ನಾವೇನು ಮಾಡೋಕ್ಕಾಗಲ್ಲ ನಾವು ಏನು ಪ್ರಯತ್ನ ಮಾಡ್ತು ನಾವು ಹೈಯರ್ ಅಥಾರಿಟಿನ ಸಂಪರ್ಕ ಮಾಡ್ತೀವಿ ನಮ್ಮ ಕೈಲಿಂದ ಅದಕ್ಕೆ ನಾವು ಸಹಾಯ ಮಾಡ್ತಂತ ಹೇಳಿದ್ರೆ ಹೊರತಾಗಿ ಇನ್ನೂ ತಕ್ಕ ಅವ್ರ ಸಹಾಯಕ್ಕೆ ಮುಂದೆ ಬಂದಿಲ್ಲ ಅವ್ರೇನು ಕರೆದು ಯಾವುದು ಮಾತಾಡಿಲ್ಲ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇಂಥವ್ರ ಮೇಲೆ ಸೂಕ್ತ ಕ್ರಮ ಕೊಡಬೇಕು ಈ ಬಡವರಿಗೆ ಈ ನೊಂದಂಥ ಕುಟುಂಬಕ್ಕೆ ನ್ಯಾಯ ಸರ್ಕಾರ ಆಗಿರ್ಬೋದು ವೈದ್ಯರ ಎಲ್ಲರೂ ಕೂಡಿ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಮ್ಮ ಮನವಿಯಾಗಿದೆ ಬೇಡಿಕೆಯಾಗಿದೆ ನಮ್ಮ ಹೆಸರು ಫಕೀರಪ್ಪ ಹೊಸಮನಿ ಅಂತ ಹೇಳ್ರಿ